ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಿಲುಮೆಗಳ ವಿಧಗಳನ್ನು ಹೆಸರಿಸಿ. ಶಿಲಾಗೋಳ ಚಾಪ್ಟರ್ ನಲ್ಲಿನ ಮುಂದಿನ ಪ್ರಶ್ನೆ ಚಿಲುಮೆಗಳ ವಿಧಗಳನ್ನ ಹೆಸರಿಸಿ ಅಂತ ಕೇಳ್ತಾ ಇದ್ದಾರೆ. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಗೆ ಬರುವುದೇ ಚಿಲುಮೆ. ಓಕೆ, ಸೊ ಇದರಲ್ಲಿ ನಿರಂತರ ಚಿಲುಮೆ, ನಿಯತಕಾಲಿಕ ಚಿಲುಮೆ, ಬಿಸಿ ನೀರಿನ ಚಿಲುಮೆ ಮತ್ತು ಆರ್ಸ್ಟೀಸಿಯನ್ ಬಾವಿಗಳು, ಈ ರೀತಿ 4 ವಿಧಗಳಿವೆ. ನಿರಂತರ ಅಂತಂದ್ರೆ ಏನು ಮಕ್ಕಳೇ? ವರ್ಷದ ಎಲ್ಲಾ ಕಾಲದಲ್ಲಿಯೂ ಜೀವಂತವಾಗಿರುವಂತಹ ಚಿಲುಮೆಗಳು, ನಿರಂತರವಾಗಿ ನೀರು ಹೊರಬೀಳುವುದು. ನಿಯತಕಾಲಿಕ ಚಿಲುಮೆಗಳು ಅಂದ್ರೆ ವರ್ಷದಲ್ಲಿ ಕೆಲವು ಕಾಲ, ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಉಂಟಾಗುವಂತಹ ಚಿಲುಮೆಗಳು. ಬಿಸಿ ನೀರಿನ ಚಿಲುಮೆಗಳು, ಈ ಚಿಲುಮೆಗಳಲ್ಲಿ ಬಿಸಿ ನೀರು ಬರುವಂಥದ್ದು, ಇದನ್ನ ಬಿಸಿ ನೀರಿನ ಚಿಲುಮೆ. ಸ್ವಾಭಾವಿಕವಾಗಿಯೂ ಜ್ವಾಲಾಮುಖಿಗಳು ಇರುವಂತಹ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ ಬಿಸಿ ನೀರಿನ ಚಿಲುಮೆಗಳು. ಓಕೆ, 4ನೇದಾಗಿ ಆರ್ಟಿಸಿಯನ್ ಬಾವಿಗಳು. ಆರ್ಟಿಸಿಯನ್ ಬಾವಿಗಳು ಕೆಲವು ಕಡೆಗಳಲ್ಲಿ ಬೋಗುಣಿ ಆಕಾರದಲ್ಲಿ ಒಂದು ಪ್ರದೇಶ ಮಾತ್ರ ಶಿಲಾಪದರದ ಮೇಲೆ ಹಾಗೂ ಕೆಳಗಡೆ ಅಪ್ರವೇಶ್ಯ ಶಿಲಾಪದರಗಳು ಇರುತ್ತವೆ. ಸೊ ಇದರಿಂದ ನೀರು ಸ್ವಾಭಾವಿಕವಾಗಿ ಹೊರಬೀಳೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಕಡೆ ಪ್ರವೇಶ್ಯ ಶಿಲೆಗಳವರೆಗೆ ರಂಧ್ರಗಳನ್ನು ಕೊರೆದಾಗ ನೀರು ಸ್ವಾಭಾವಿಕವಾಗಿ ಹೊರಬರುತ್ತೆ. ಸೊ ಅದನ್ನ ನಾವು ಆರ್ಟಿಸಿಯನ್ ಬಾವಿಗಳು ಅಂತ ಕರಿತೀವಿ. ಓಕೆನಾ? ಸೊ ಈ ರೀತಿ 4 ಪ್ರಕಾರಗಳು. ಇನ್ನೊಂದು ಬಿಸಿ ನೀರಿನ ಬುಗ್ಗೆ. ಇನ್ನೊಂದು ಬಿಸಿ ನೀರಿನ ಬುಗ್ಗೆ, ಇದು ಕೂಡ ಚಿಲುಮೆ. ಓಕೆ, ಸೊ ಈ ಚಿಲುಮೆಗಳಲ್ಲಿ ಬಿಸಿ ನೀರು ನೀರಾವಿಯೊಡನೆ ಆಗಾಗ್ಗೆ ಸಾಕಷ್ಟು ಎತ್ತರಗಳವರೆಗೆ ಚಿಮ್ಮುವಂಥದ್ದು. ಉದಾಹರಣೆ, USA ನಲ್ಲಿರುವ ಓಲ್ಡ್ ಫೇತ್ ಫುಲ್ ಗೇಸರ್. ಓಲ್ಡ್ ಫೇತ್ ಫುಲ್ ಗೇಸರ್ ಎಲ್ಲಿರುವಂಥದ್ದು? USA ನಲ್ಲಿ. ಇದು ಒಂದು ಬಿಸಿ ನೀರಿನ ಬುಗ್ಗೆ. ಓಕೆನಾ? ಥ್ಯಾಂಕ್ ಯು.